ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ಅಪಾರವಾದಂಥ ಪ್ರೀತಿಯನ್ನ ಅಭಿಮಾನವನ್ನ ಕೊಪ್ಪಳ ಜಿಲ್ಲೆಯ ಜನ ತೋರಿಸ್ತಾರೆ. ಅದಕ್ಕಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಜಿಲ್ಲೆಗೆ ಬಂದಾಗ ಮೈಸೂರು ಜಿಲ್ಲೆಗೆ ಹೋದಾಗ ಎಷ್ಟು ಸಂತಸ ಆಗ್ತದೋ ಅಷ್ಟೇ ಸಂತಸ ಕೊಪ್ಪಳಕ್ಕೆ ಬಂದಾಗ ಆಗ್ತದೆ ಬಯಸ್ತಾ ಇದ್ದೇನೆ. ಕಾರಣ ಯಾಕಪ್ಪ ಅಂತಂದ್ರೆ ಮೈಸೂರು ಇಲ್ಲಿಂದ ಸುಮಾರು 300 ಕಿಲೋಮೀಟರ್ ಅಂತರ ಇದೆ. 300 ಕಿಲೋಮೀಟರ್ ಅಂತರ ಇದೆ. ಅಲ್ಲಿಂದ ಬಂದು ಕೊಪ್ಪಳದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ 1995 ವರ್ಷ ಕೂಟದಲ್ಲಿ ಅನೇಕ ಜನ ಕೆಲಸ ಮಾಡಿದ್ದಾರೆ. ಜ್ಯೋತಿಹಾಳ್, ಆಮೇಲೆ ಪಟೇಲ್, ಅಶೋಕಪ್ಪ, ಈಗೆಲ್ಲ ಇದು ಸಂಪುಟಗಳು, ರಾಯರೆಡ್ಡಿ, ತಂಗಿ, ಅಂಬರೀಗೌಡ ಪಾದಗಳು, ಆಮೇಲೆ ಇವರಪ್ಪ ಇದ್ದನಪ್ಪ ದಯಾಪುರ ಅವರಪ್ಪ, ಇವರೆಲ್ಲರೂ ಕೂಡ ಈ ಜಿಲ್ಲೆಯವನೇ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಾನು ಹೊರಗಡೆ ಜಿಲ್ಲೆಯವನಾದರೂ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡಿಕೊಂಡು ನನಗೆ ಬಹಳ ಸ್ವಲ್ಪ ಅದರಲ್ಲಿ ಸೋತಕ್ಕಂಥ ರೀತಿಯಲ್ಲಿ ನಾ ಗೆದ್ದಿದ್ದೆ, ಆದರೆ ಕೌಂಟಿಂಗ್ನಲ್ಲಿ ಸೋತೆ. ಒಂದು ವೇಳೆ ರಾಜೀವ್ ಗಾಂಧಿಯವರು ಹಠಾತ್ ಅವರ ನಿಧನ ಆಗದೆ ಹೋಗಿದ್ರೆ ನಾನು 100% ಗೆಲ್ತಿದ್ದೆ. ಬಹುಶಃ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ನೋ ಇಲ್ವೋ ಅಂತದ್ದು ಗೊತ್ತಿಲ್ಲ, ಲೋಕಸಭೆಗೆ ಸದಸ್ಯನಾಗಿ ಹೋಗ್ತಿದ್ದೆ. ಅಷ್ಟರ ಮಟ್ಟಿಗೆ ನೀವು ಪ್ರೀತಿಯ ಅಭಿಮಾನದಿಂದ ನನಗೆ ವೋಟನ್ನು ಕೊಟ್ಟಿದ್ರಿ. ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಕೊಪ್ಪಳ ಜಿಲ್ಲೆಗೆ ನಾನು ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ. ಸ್ವಲ್ಪ ತೀರಿಸಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಋಣವನ್ನು ಕೂಡ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 2,000 ಕೋಟಿ ಕೊಪ್ಪಳ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಬೋರ್ಡ್ಗಳಿದೆಯವಲ್ಲ, ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತಸ ಆಗ್ತಾ ಇದೆ.